ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಒಂದು ಐಡಿಯಾ ಬಂದಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತ ಹೇಳ್ಬಿಟ್ಟು. ಟ್ಯೂಸ್ಡೇ June 30 ಅದಿತಿದು ಬರ್ಡೇ ಇತ್ತು. ಸೊ ನಾನು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರ್ಯಾರು ಬಂದಿದ್ದರು ಬರ್ಡೇಗೆ ಮತ್ತು ಯಾವ ಥರ ಸೆಲೆಬ್ರೇಷನ್ಸ್ ಇತ್ತು ಬರ್ಡೇನಲ್ಲಿ, ಆಮೇಲೆ ಏನೇನು ಡಿಶಸ್ನ ಮಾಡಿದ್ವಿ, ಮಕ್ಕಳು ಯಾವ ಥರ ಎಂಜಾಯ್ ಮಾಡಿದ್ರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಸೊ ನನ್ನ ಹಳೆಯ ವೀಡಿಯೋಸ್ನ ನೋಡಿದವ್ರಿಗೆ ಗೊತ್ತಿರುತ್ತೆ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಅದಿತಿ ಸ್ಕೂಲ್ ಟೈಮಿಂಗ್ ಎಲ್ಲ ಏನಿದೆ ಅಂತ ಗೊತ್ತಿರುತ್ತೆ. ಸೊ ಅದಿತಿಗೆ ಇವತ್ತು ಹಾಫ್ ಡೇ ಇತ್ತು. ಸೊ 10:30ಗೆಲ್ಲ ಮನೆಗೆ ಬಂದುಬಿಟ್ಟಿದ್ಲು. ನಾನು ಮನೆಗೆ ಬರೋದಕ್ಕೆ ಇವಾಗ 2 o'clock ಆಗಿದೆ. ಸೊ ನಾನು ಬರೋ ಅಷ್ಟೊತ್ತಿಗೆ ಅದಿತಿ ಬಂದು ಒಂದು ನಿದ್ದೆ ಮಾಡಿ ಎಬ್ಬರಿಸ್ತಾ ಇದ್ದೆ ಆ ಟೈಮ್ಗೆ. ಸೊ ಊರಿಂದ ಅಮ್ಮ ಮತ್ತು ನನ್ನಪ್ಪ, ನಮ್ಮ ನಾದಿನಿ, ಅವ್ರ ಹಸ್ಬೆಂಡು ಎಲ್ಲರೂ ಬಂದಿದ್ದರು. ನೈಟೇ ಎಷ್ಟಾಗುತ್ತೋ ಅಷ್ಟು ಎಲ್ಲ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಎಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ವಿ. ಸೊ ನಾನು ಬರೋ ಟೈಮ್ಗೆ ನಮ್ಮ ನಾದಿನಿಯವರೆಲ್ಲ ಬಂದು ಊಟ ಮಾಡ್ತಿದ್ರು. ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು, ಅನ್ನ ಮಾತ್ರನೇ ಮಾಡಿದ್ವಿ. ಯಾಕಂದರೆ ನೈಟ್ ನಾನ್ ವೆಜ್ ಮಾಡಬೇಕು ಅಂತ ಐಡಿಯಾ ಇದ್ದಿದ್ದರಿಂದ ಮಧ್ಯಾಹ್ನಕ್ಕೆ ಮಾತ್ರ ಆಗೋಷ್ಟು ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ನಾವು ಬಂದು ಊಟ ಎಲ್ಲ ಮಾಡಿ ಮತ್ತು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ 4 o'clockಗೆ ಮಕ್ಕಳು ಬಂದಿದ್ದರು. ಸೊ 4 o'clockಗೆ ನಾವು ಬರೀ ಟ್ಯೂಷನ್ ಮಕ್ಳಿಗೋಸ್ಕರ ಅಂತ ಹೇಳಿ ಕೇಕ್ನ ತರಿಸಿದ್ದು. ಮತ್ತು ನೈಬರ್ಸ್ ಮಕ್ಕಳು ಯಾರಿದ್ರು ಮಕ್ಳಿಗೆ ಮಾತ್ರನೇ ತಂದಿದ್ವಿ. ಸೊ ಯಾಕಂದರೆ ಈವ್ನಿಂಗ್ ಟೈಮು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ, ಮನೇಲಿ ಇಕ್ಕಟ್ಟಾಗುತ್ತೆ ಮತ್ತು ಮಕ್ಳಿಗೂ ಫ್ರೀನೆಸ್ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ತಂದಿದ್ವಿ. ಸೊ ಮಕ್ಕಳು ಬಂದಿದ್ದು ಫುಲ್ಲು ಗಲಾಟೆ. ಯಾವ ಥರ ಇತ್ತು ಅಂದರೆ ಸೂಪರಾಗಿತ್ತು ಬರ್ಡೇ ಪಾರ್ಟಿ. ಫುಲ್ಲು ಗಲಾಟೆ. ಮಕ್ಕಳಂದ್ರೇ ಆ ಥರ ಅಲ್ವಾ. ಸೊ ಫಂಕ್ಷನ್ ಚೆನ್ನಾಗಿರುತ್ತೆ ಅಂತ ಒಂದು ಸತಿ ಸೌಂಡ್ ಕೇಳಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. अच्छा उन्हें करेंगे और ಈಗಡೆ ಕಾಲ್ ಪಾರೆಂಟ್ ಸೊ ಮಕ್ಳಿಗೂ ಕೂಡ ಲಂಚ್ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಬರೀ ನಾನ್ ವೆಜ್ ಮಾಡಿದ್ರಿಂದ ವೆಜ್ ತಿನ್ನೋ ಮಕ್ಕಳು ಜಾಸ್ತಿ ಇದ್ದರು ಅಂತ ಹೇಳಿ ಅದಕ್ಕೆ ಯಾರಿಗೂ ಬೇಡ ಅಂದ್ಬಿಟ್ಟು ಜಸ್ಟ್ ಕೇಕು, ಇನ್ನು ಮಿಕ್ಸ್ಚರು ಮತ್ತು ರಿಟರ್ನ್ ಗಿಫ್ಟ್ಸ್ ಮಾತ್ರನೇ ಅರೇಂಜ್ ಮಾಡ್ಕೊಂಡಿದ್ವಿ. ಏಕೆಂದರೆ ಮಕ್ಕಳು ಒಬ್ಬರು ಕೊಟ್ಟು ಒಬ್ಬರು ಕೊಟ್ಟಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ರಿಟರ್ನ್ ಗಿಫ್ಟ್ ಮತ್ತು ಕೇಕಲ್ಲೇ ಮಕ್ಕಳಿಗೆ ಕಳಿಸಿದ್ವಿ. ಆ್ಯಂಡ್ ದೆನ್ ಅದಿತಿಗೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಇನ್ನು ಭರತನಾಟ್ಯ ಕ್ಲಾಸ್ ಇತ್ತು. ಅದಕ್ಕೆ ಎಲ್ಲರೂ ಬರೋ ಅಷ್ಟೊತ್ತಿಗೆ ನಾನು ಕ್ಲಾಸ್ ಅಟೆಂಡ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಇವತ್ತು ಕಲರ್ ಡ್ರೆಸ್ಸಲ್ಲೇ ಹೋಗ್ತಿದ್ದಾಳೆ. ಭರತನಾಟ್ಯಕ್ಕೂ ಕೂಡ ಯೂನಿಫಾರ್ಮ್ ಇದೆ. ಸೊ ಕ್ಲಾಸ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಕೇಕ್ ಎಲ್ಲ ತಂದು ರೆಡಿ ಮಾಡಿದ್ದೆ ನಾನು. ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ಕೇಕ್ ಬಂದಿದ್ದ ತಕ್ಷಣ ಅದಿತಿನ ರೆಡಿ ಮಾಡಿ ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಾನು ಅವಳಿಗೆ 3 ಪೀಸ್ ಡ್ರೆಸ್ ತೊಗೊಂಡಿದ್ದೆ. ಮೆಜೆಸ್ಟಿಕ್ಕಲ್ಲಿರೋ ಅಲಂಕಾರ್ ಪ್ಲಾಜಾ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲೇ ನಾನು ಬಟ್ಟೆ ಎಲ್ಲ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಮೆಜೆಸ್ಟಿಕ್ ನಿಯರ್ ಬೈ ಏರಿಯಾ ಇರೋರು ಯಾರಾದರೂ ಇದ್ದರೆ ಒಂದು ಸತಿ ಆ ಶಾಪ್ನ ವಿಸಿಟ್ ಮಾಡಿ. ತುಂಬಾ ಶಾಪ್ಸ್ ಇದೆ ಅಲ್ಲಿ. ಸೊ ಇದೆಲ್ಲ ತಗೊಂಡು ಚೆನ್ನಾಗಿದೆ. ಎಲ್ಲರೂ ಬಂದಿದ್ರಲ್ವ. ಸೊ ಹೌಸ್ ಫುಲ್ಲಾಗಿತ್ತು. ಅದಕ್ಕೇ ಮಕ್ಕಳಿಗೇ ನಾವು ಸಪ್ರೇಟಾಗಿ ಕರೆಸಿದ್ದು. ಸೊ ಇದು ನಮ್ಮ ತಾತ ನೋಡಿ. ಬಟ್ ಈ ವಿಡಿಯೋದಲ್ಲಿ ನಾನು ನನ್ನ ಅಜ್ಜಿನ ತುಂಬ ಮಿಸ್ ಮಾಡ್ತೀನಿ. ಬಿಕಾಸ್ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಸೊ ಒಂಥರ ಬೇರೆಯೇ ಫೀಲ್ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಮೂವ್ ಆನ್ ಅಲ್ವಾ. ಸೊ ನಾವು ಮೂವ್ ಆಗಬೇಕು. ಮತ್ತು ಎಲ್ಲರೂ ಬಂದಿರೋರೆಲ್ಲ ಬಂದು ಫೋಟೋಸ್ ತಗೋತಿದ್ರು. ಇದು ನನ್ನ ಅಪ್ಪ, ನನ್ನಮ್ಮ. ಇದು ನಾವು ಮಕ್ಕಳಿದ್ದಾಗ ಯಾವ ಥರ ಇರ್ತಿತ್ತು ಅಂದರೆ ಕ್ಯಾಲೆಂಡ್ರ್ ತಂದಿದ್ದ ತಕ್ಷಣ ನಮ್ಮ ಬರ್ತ್ ಡೇಟು, ಬರ್ತ್ ಮಂತು, ಯಾವ ವೀಕ್ ಬಂದಿದೆ ಬರ್ಡೇ, ಇದೇ ಕ್ಯೂರಿಯಾಸಿಟಿನಲ್ಲೇ ಹೋಗ್ತಿತ್ತು. ಬಟ್ ಇವಾಗಿನ ಮಕ್ಕಳಿಗೆ ಆ ಥರ ಎಲ್ಲ ಏನೂ ಕ್ಯೂರಿಯಾಸಿಟಿನೇ ಇರಲ್ಲ. ನಾವು ಯಾವ ಚಾಕ್ಲೇಟ್ ತೊಗೊಂಡೋಗ್ಬೇಕು, ಸೊ ಎಷ್ಟು ಜನ ಇದ್ದಾರೆ ಅಂತ ಫಸ್ಟೇನೇ ಅಂದರೆ ಹಿಂಗೆ ಮಾಡಬೇಕು ಅಂತ ಇರ್ತಿದ್ವಿ. ಈಗೆಲ್ಲ ಎಷ್ಟೇ ಮಾಡಿದ್ರು ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ಏನು ಮಾಡಿದ್ರೂ ಕಮ್ಮಿನೇ ಇರುತ್ತೆ. ನಾವು ಸ್ಟೇಜ್ ಮೇಲೆ ನಿಂತ್ಕೊತೀವಿ, ಎಲ್ಲರೂ ನಮಗೆ ವಿಶ್ ಮಾಡ್ತಾರೆ ಅಂದ್ಬಿಟ್ಟು ನೈಟೇ ಚಾಕ್ಲೇಟು 1, 2, 3 ಅಂತ ಎಣಿಸ್ತಾನೆ ಇರ್ತಿದ್ವಿ. ಬಟ್ ಈಗ ಮಕ್ಳಿಗೆ ಅಷ್ಟು ಏನು ಎಕ್ಸೈಟ್ಮೆಂಟ್ ಇಲ್ಲ. ಎಲ್ಲ ಹೈಫೈ ರೇಂಜಲ್ಲೇ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಮಕ್ಕಳು. ಏನು ಮಾಡೋಕ್ಕಾಗಲ್ಲ, ಜನ್ರೇಷನು ಚೇಂಜ್ ಆಗ್ತಾನೆ ಇರುತ್ತೆ. ಗೊತ್ತಿಲ್ಲ ನೆಕ್ಸ್ಟ್ ಜನ್ರೇಷನ್ ಮಕ್ಕಳೆಲ್ಲ ಯಾವ ಥರ ಇರ್ತಾರೆ ಅಂತ ಅಂದ್ಬಿಟ್ಟು.
ಇವ್ರು ಬಂದು ನಮ್ಮ ಚಿಕ್ಕನಾದ್ನಿ ಮತ್ತು ಅವ್ರ ಫ್ಯಾಮಿಲಿ, ಮತ್ತು ನಮ್ಮ ನೈಬರ್ಸು ಬಂದಿದ್ದರು, ಅಂದರೆ ನಮ್ಮ ಮನೆ ಹತ್ರ ಇರೋರೆಲ್ಲ. ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡದ್ಮೇಲೆ ನಮ್ಮ ದೊಡ್ಡಮ್ಮ ದೃಷ್ಟಿ ತೆಗಿತಿದ್ರು, ಲೈಕ್ ದೃಷ್ಟಿ ಆಗಿರುತ್ತೆ ಮಗುಗೆ ಅಂತ ಹೇಳಿ. ಸೊ ನಾವು ಬರ್ಡೇ ಮುಗಿದು ನೆಕ್ಸ್ಟ್ ಡೇ ಗಿಫ್ಟೆಲ್ಲ ಅನ್ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲನೂ ಆಲ್ಮೋಸ್ಟ್ ಅವಳಿಗೆ ಬಂದಿರೋ ಗಿಫ್ಟೆಲ್ಲ ಲೈಕ್ ಸ್ಟೇಷ್ನರಿ ಐಟಮ್ಸೇ ಬಂದಿದ್ದು. ಯೂಶ್ವಲಿ ನಾವು ಈಗ ಮಕ್ಕಳಿಗೆ ಅದೇ ಥರನೇ ಅಲ್ವಾ ಗಿಫ್ಟ್ಸ್ ಕೊಡೋದು, ಲೈಕ್ ಕಲರಿಂಗ್ ಆಗಿರಲಿ, ಡ್ರಾಯಿಂಗ್ ಬುಕ್ಸ್ ಆಗಿರಲಿ, ಇಲ್ಲಾಂದರೆ ಡಾಲ್ಸು, ಚಾಕ್ಲೇಟ್ಸು, ಇದನ್ನೇ ಅಲ್ವಾ ನಾವು ಮಾಡ್ತೀವಿ. ಸೊ ಅದೇ ಥರನೇ ಅದಿತಿ ಫ್ರೆಂಡ್ಸು ಆ್ಯಂಡ್ ನಮ್ಮ ಟ್ಯೂಷನ್ ಮಕ್ಕಳೆಲ್ಲ ತಂದಿದ್ದರು. ಸೊ ಟ್ಯೂಷನ್ ಮಕ್ಕಳಿಗೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋದ ಮುಖಾಂತರ. ಯಾಕಂದರೆ ಕೆಲವರು ಕಳಿಸಲ್ಲ ಮಕ್ಕಳಿಗೆ, ಏನು ಬಿಡು ಬರ್ಡೇ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಮಕ್ಕಳು ಬಂದಿದ್ದು ನನಗೂ ಖುಷಿಯಾಗಿತ್ತು. ಯಾಕಂದರೆ ಬರ್ಡೇ ಅಂದ್ರೇ ಮಕ್ಕಳಿದ್ರೇ ಚೆನ್ನಾಗಿರೋದು. ಯಾಕಂದರೆ ದೊಡ್ಡವರಿದ್ರೆ ಬರೀ ಗಾಸಿಪ್ಸ್ ಮಾಡ್ಕೊಂಡು ಹಂಗೆ ಹಿಂಗೆ ಕತೆಗಳು ಹೊಡ್ಕೊಂಡೇ ಇರ್ತೀವಿ. ಮಕ್ಕಳು ಬಂದರೆ ಅದೊಂಥರ ಚೆನ್ನಾಗಿರುತ್ತೆ. ಬಿಕಾಸ್ ಬರ್ಡೇ ಅಂದ್ರೇ ಮಕ್ಕಳಿದ್ರೇ ಚೆಂದ ಅಂತ. ಸೊ ಮತ್ತು ಅವಳಿಗೆ 3 ಫ್ರಾಕ್ಸು ಕೂಡ ಬಂದಿತ್ತು, ಚೆನ್ನಾಗಿತ್ತು. ಫ್ರಾಕ್ಸು ಕೂಡ ಸೂಪರಾಗಿತ್ತು ಒಂದಕ್ಕಿಂತ ಒಂದು. ಇದ್ರ ಜೊತೆ ನಾನು ಅದಿತಿಗೆ ಏನು ಗಿಫ್ಟ್ ಕೊಟ್ಟಿದ್ದೆ ಅಂದರೆ, ಇನ್ ಕೇಸ್ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಈ ಥರನೂ ಕೂಡ ಮಾಡ್ಬೋದು. ನಾನು ಅದಿತಿಗೆ ಒಂದು ಬುಕ್ ಗಿಫ್ಟ್ ಮಾಡಿದ್ದೆ. ಅದು ನಮ್ಮ ಲೈಫಿಗೆ ಮತ್ತು ಮಕ್ಕಳಿಗೆ ಬೆಳೆಯೋವಾಗ ಅವ್ರ ಲೈಫಲ್ಲಿ ಏನೇನು ವ್ಯಾಲ್ಯೂಸ್ ಇರಬೇಕು, ಮಾರಲ್ಸ್ ಇರಬೇಕು ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ನಮ್ಮ ಹಿಂದೂಸು ಈ ಬುಕ್ಕನ್ನ ನಾವಾಗಲಿ ನಮ್ಮ ಮಕ್ಕಳಾಗಲಿ ಓದಲೇಬೇಕು. ಸೊ ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ ನಿಮಗೊಂದು ಗೆಸ್ ಬಂದಿರುತ್ತೆ. ನಾನು ಭಗವದ್ಗೀತೆ ಬುಕ್ಕನ್ನ ಆನ್ಲೈನಲ್ಲಿ ಏನೋ ನೋಡಬೇಕಾದ್ರೆ ಒಂದು ಸಿಕ್ತು ನನಗೆ. ಸೊ ಅದು ಭಗವದ್ಗೀತೆ ಫಾರ್ ಕಿಡ್ಸ್ ಅಂತ ಹೇಳಿಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಸೊ ನಾನು ಅದನ್ನು ಇವಳಿಗೆ ಕೊಡಿಸ್ಬೇಕು ಅಂತ ತುಂಬ ದಿವಸದಿಂದ ವೇಟ್ ಮಾಡ್ತಿದ್ದೆ. ಸೊ ಇವಾಗ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ನಾನು ಬುಕ್ ಮಾಡಿದ್ದೆ ಅದನ್ನು. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಆದ್ರೂ ಆ ಭಗವದ್ಗೀತೆನ ನಾವು ನಮ್ಮ ಮಕ್ಕಳಿಗೆ, ಎಸ್ಪೆಷಲಿ ಹಿಂದೂಸ್ ಆದರೆ ನಾವು ನಿಜ ಹೇಳಲೇಬೇಕು. ರಾಮಾಯಣ, ಮಹಾಭಾರತ ಅವೆಲ್ಲ ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ಸೊ ಇದನ್ನು ಮಕ್ಳಿಗಂತಾನೆ ಒಂದು ಬುಕ್ ಇರೋದ್ರಿಂದ, ಸೊ ನೀವು ನಿಮ್ಮ ಮಕ್ಳ ಜೊತೆ ಸ್ವಲ್ಪ ಆದರೂ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಕೊಟ್ಟು ಅದನ್ನು ಹೇಳ್ಕೊಡಿ. ಬಿಕಾಸ್ ಯಾವುದೇ ಸ್ಕೂಲಲ್ಲಾಗಲಿ ಭಗವದ್ಗೀತೆ ಇದೆಲ್ಲ ಹೇಳ್ಕೊಡಲ್ಲ ಅಂತ ಅನ್ಕೋತೀನಿ ನಾನು. ಅದ್ರ ಜೊತೆ ನಾವು ಮಕ್ಕಳ ಜೊತೆ ನಾವು ಕಲಿಯೋದು ತುಂಬಾ ಇರುತ್ತೆ ಭಗವದ್ಗೀತೆನಲ್ಲಿ, ಲೈಕ್ ನಮ್ಮ ಲೈಫ್ ವ್ಯಾಲ್ಯೂಸ್ ಆಗಲಿ ಎಲ್ಲ. ಸೊ ಇನ್ ಕೇಸ್ ನೀವು ಯಾರಿಗಾದ್ರೂ ಮಕ್ಕಳಿಗೆ ಗಿಫ್ಟ್ ಮಾಡಬೇಕಂದ್ರೆ ಈ ಥರ ಭಗವದ್ಗೀತೆ ಬುಕ್ ನಾನು ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೆ ಅಂತ, ಅದನ್ನು ನೀವು ಕೊಡ್ಬೋದು. ನೆಕ್ಸ್ಟ್ ನಾನು ಪಝಲ್ಸ್ ಕೂಡ ಬುಕ್ ಮಾಡಿದ್ದೆ. ಅವಳು ತುಂಬ ದಿವಸದಿಂದ ಕೇಳ್ತಿದ್ಲು. ಇದು ಬಂದು ವರ್ಡ್ ಮ್ಯಾಪು, ಸೋಲಾರ್ ಸಿಸ್ಟಮ್ ಆ್ಯಂಡ್ ದೆನ್ ಏನು ಇಂಡಿಯಾ ಮ್ಯಾಪ್ ಆಗಿತ್ತು ಪಝಲ್ಸು. ಇದು ಬಂದು ಲಾಸ್ಟ್ ಗಿಫ್ಟ್ ನಾನು ಇವಾಗ ಓಪನ್ ಮಾಡ್ತಿರೋದು. ಅವಳ ಫೇವ್ರೆಟ್ ಮ್ಯಾಮು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಗಿಫ್ಟ್ ಕಳಿಸ್ತಾರೆ ಅಂತ ಹೇಳಿ. ಅವ್ರ ಫಂಕ್ಷನ್ ಅಟೆಂಡ್ ಆಗಿರಲಿಲ್ಲ, ಬಟ್ ಬರ್ಡೇ ಇದೆ ಅಂಥೇಳಿ ಗಿಫ್ಟನ್ನ ಕಳಿಸಿದ್ರು ಅಷ್ಟೇ. ಯಾಕಂದರೆ ಇವಾಗ ಅವಳ ಸ್ಕೂಲ್ ಚೇಂಜ್ ಆಯ್ತಲ್ವಾ, ಅದಕ್ಕೆ. ಸೊ ಇದು ಕ್ಯೂಟ್ ಲಿಟಲ್ ಹ್ಯಾಂಡ್ ಬ್ಯಾಗ್ ಇದೆ ಅವಳ ಇವಾಗ ಓಪನ್ ಮಾಡ್ತಿರೋ ಗಿಫ್ಟಲ್ಲಿ. ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ. ಆ್ಯಂಡ್ ದೆನ್ ಅದ್ರ ಜೊತೆ ಒಂದು ಲಂಚ್ ಬಾಕ್ಸು ಕೂಡ ಕೊಟ್ಟಿದ್ರು ಮ್ಯಾಮು. ಸೊ ಗಿಫ್ಟ್ ಮಾಡಿರೋರ್ಗಂತಾನೆ ಅಲ್ಲ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಅವಳ ಬರ್ಡೇಗೆ ವಿಶ್ ಮಾಡಿದ್ರಿ, ಗಿಫ್ಟ್ಸ್ ಕೊಟ್ಟಿದ್ರಿ, ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗೂ ನಮ್ಮ ಮಗು ಜೊತೆ ಈ ಥರನೇ ಇರಲಿ. ಆ್ಯಂಡ್ ಯಾವ ಥರ ಇತ್ತು ನಮ್ಮ ಬರ್ಡೇ ವಿಡಿಯೋ ಅಂತ ಅಂದ್ಬಿಟ್ಟು ಲಾಸ್ಟ್ವರೆಗೂ ನೋಡಿ ಕಮೆಂಟ್ ಮಾಡಿ. ನಾನಿವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಭಗವದ್ಗೀತೆ ಯಾವ ಬುಕ್ಕನ್ನ ತೊಗೊಂಡಿದ್ದೀನಿ ಅಂತ. ಇದು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಭಗವದ್ಗೀತೆ ನಿಮ್ಮ ಮಗುಗೆ ಹೇಳ್ಕೊಡ್ಬೇಕು, ಇಲ್ಲ ನೀವು ಓದಬೇಕಂದ್ರೂ ಕೂಡ ಸಿಗುತ್ತೆ, ಅಂದರೆ ಸಿಂಪಲ್ ಫಾರ್ಮಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಬೈ ಮಾಡಿ ಓದಿ ನಿಮ್ಮ ಮಕ್ಳಿಗೂ ಕೂಡ ಹೇಳ್ಕೊಡಿ ಭಗವದ್ಗೀತೆನ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಅವ್ರ ಜೊತೆ ಕೂತ್ಕೊಳ್ಳಿ ಅಂತ ನನ್ನ ಒಪಿನಿಯನ್ನು ಆ್ಯಂಡ್ ಸಜೆಷನ್ ಕೂಡ. ಸೊ ನೋಡಿ ಇವಾಗ ಅವಳು ಓಪನ್ ಮಾಡ್ತಿದ್ದಾಳೆ. ತುಂಬ ಸಿಂಪಲ್ ಫಾರ್ಮಲ್ಲಿ ಇರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ವೀನಿಯೆಂಟ್ ಇದೆಯೋ ಆ ಲ್ಯಾಂಗ್ವೇಜ್ ಬುಕ್ ಮಾಡ್ಕೊಂಡ್ರೂ ಆಯಿತು. ಸೊ ಈಗಿನ ಮಕ್ಳಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗಂದರೆ ನಮ್ಮ ಅಜ್ಜಿ ತಾತ ಎಲ್ಲ ಇರ್ತಿದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಇರೋದ್ರಿಂದ ಅಷ್ಟು ಜಾಯಿಂಟ್ ಫ್ಯಾಮಿಲಿದು ಫೀಲ್ ಮಕ್ಕಳಿಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಲೈಫಿಗೆ ಯೂಸ್ ಆಗುವಂಥ ಒಂದು ಬುಕ್ ಅಂತಂದರೆ ನನಗನ್ಸುತ್ತೆ ಭಗವದ್ಗೀತೆ. ನೋಡಿ ಈ ಬುಕ್ಕು ನಿಮಗೆ ಅವೈಲೇಬಲ್ ಇದೆ ಆನ್ಲೈನಲ್ಲಿ, ಬುಕ್ ಶಾಪ್ಸಲ್ಲಿ ಎಲ್ಲ. ಸೊ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀನಿ.
ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟರವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನನ್ನ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಆ್ಯಂಡ್ ದೆನ್ ನಮ್ಮ ಅದಿತಿಗೆ ನೋಡಿ ಎಷ್ಟೆಲ್ಲ ಗಿಫ್ಟ್ಸ್ನ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.